ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 21. ತಿಳಿಯಧಾರಿಗೋ ಮುಗಿಯುವುದೆಂದೋ ತಮ್ಮ ಕಾಲವದು ಮರುದಿನ ಮಾತೆ ತ್ರಿಶಲೆಯೋ ನಡೆದಳಾವನಕ್ಕೆ ಇಹನೆಂದು ತಿಳಿದು ತನ್ನ ಪ್ರಿಯ ಸುತನ ವರ್ಧಮಾನನಲ್ಲಿಯೇ ಚೈತ್ರ ಮಾಸವಧಾಗಿರಲು ಮೆರೆದಿತ್ತು ಮೈ ತೆರೆದು ಹಸಿರು ಸಿರಿವನವನು ಆವರಿಸಿ ಅರಳಿ ನಗುತ್ತಿದ್ದವೋ ಹೂವುಗಳು ಪರಿಮಳವ ಸೂಸಿ ತೂಗುತ್ತಿರಲತೆಗಳು ಕೈ ಬೀಸಿ ಕರೆವಂತೆ ಕೈ ಬೀಸಿ ತೋಳುಗಳು ಚಾಚಿ ಭಾಗಿದ್ದವೋ ವೃಕ್ಷಗಳು ಫಲಗಳನ್ನು ಧರಿಸಿ ಲಾಸ್ಯವಾಡಿದ್ದವು ನಲಿವ ಮಯೂರಗಳು ವರ್ಣವಿನ್ಯಾಸವ ತೋರಿ ಗಾನ ಮಾಡಿದ್ದವೋ ಕೋಗಿಲವು ಮನವ ಪುಳಿಕಿತಗೊಳಿಸಿ ಬರುತ್ತಿರಲವಳು ಹೂ ಚೆಲ್ಲಿದ ಹಾದಿಯಲೇ ಕಂಡಳಾ ವರ್ಧಮಾನನು ಶಿಲಾಹಾ ಸುಂದರಲಿ ಆಸೀನನಾಗಿಹುದನು ಕೇಳಿದಳವಳು ಅಕ್ಕರೆಯಲಿ ಅವನ ಹೂ ಮಗವ ಸವರಿ ಮಗು ಕುಳಿತಿಹೆಯೇಕಿಂತು ನೀನಿಲ್ಲೇ ಏಕಾಂಗಿಯಾಗಿ ಶೂನ್ಯದಲ್ಲಿ ನೋಟವಿರಿಸಿ ಅಮ್ಮ ಯೋಚಿಸಿದ್ದೆ ನಾನು ನನ್ನ ಪಾಡಿಗೆ ಸ್ಮರಿಸುತ್ತಲಾ ದಿನೇಂದ್ರನನು ಭಕ್ತಿ ಭಾವದಿ ಯೋಚಿಸುವೆ ನೀನು ಏನನ್ನು ಮಗುವೆ ಅದೇನೆಂದು ನನಗೋ ಹೇಳಬಾರದೆ ಅಮ್ಮ ಚಿಂತಿಸಿಹೆ ನಾನು ಭಗವಂತನನ್ನು ಕುರಿತು ಒದಗದು ಶಾಂತಿ ಅವನಂತೆ ನಾನಾಗದ ಹೊರತು ಇರದು ಆ ಭಗವಂತನಾದವಗೆ ಹಸಿವು ಬಾಯಾರಿಕೆ ಜರಾಮರಣ ನಿದ್ರೆ ಭಯ ರೋಗ ರುಜಿನ ಹರ್ಷ ವಿಷಾದಗಳೆನುವ ಯಾವುದೇ ಆದ ಭಾವವು ಇಹನವನು ಅನಂತ ಸುಖಿಯಾಗಿ ಶಾಂತ ಸಾಗರವ ಹೋಲುತ್ತಲೀ ಅಪಪ ಸೋಪಾನ 21 ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಬಾಲಕ ವರ್ಧಮಾನನಿಗೆ ವಿರಾಗೋತ್ಪನ್ನದ ಸನ್ನಿವೇಶಗಳನ್ನು ಇಲ್ಲಿ ಚಿತ್ರಿಸುತ್ತಾ ಹೋಗುತ್ತಿದ್ದಾರೆ. ಹಬ್ಬಬ್ಬ ಹಿಂದಿನ ದಿನ ಆ ತ್ರಿಶಲೆ ತನ್ನ ಅರಮನೆಗೆ ಮಗುವಿನ ಕೈ ಹಿಡಿದು ಹೋಗಿದ್ದ ಬಗ್ಗೆ ತಿಳಿದಿದ್ದೆವು. ಆ ದಿನದ ಮರುದಿನ ತ್ರಿಶಲೆ ಮಗನನ್ನು ಹುಡುಕಿಕೊಳ್ಳುತ್ತಾ ಕಾಡಿನಲ್ಲಿರಬಹುದು ಎಂದು ವರ್ಧಮಾನನನ್ನು ಹುಡುಕುತ್ತಾ ಕಾನನಕ್ಕೆ ಬರ್ತಾಳಂತೆ. ಅದು ಚೈತ್ರ ಮಾಸ. ಆ ಚೈತ್ರ ಮಾಸದಲ್ಲಿ ಹಸಿರು ಸಿರಿ ಎಲ್ಲವೂ ಕೂಡ ಅಲ್ಲಿ ಬಿಂಬಿತವಾಗಿತ್ತು. ಪುಷ್ಪಗಳಿಂದ ಪರಿಮಳ ಸೂಸ್ತಾ ಇತ್ತು. ಲತೆಗಳು ಕೈ ಬೀಸಿ ಕರೆಯುವಂತೆ ಚಾಚಿದ್ವು. ಮತ್ತು ಅಪೂರ್ವವಾದಂತಹ ಮಯೂರಗಳು, ನವಿಲು ಆಯ್ತವ ಗಂಡು ನವಿಲುಗಳು ಮತ್ತು ಅವುಗಳು ವರ್ಣ ವಿನ್ಯಾಸವನ್ನು ತೋರ್ತಾ ಇದ್ವು. ಕೋಗಿಲೆಗಳು ಗಾನವನ್ನು ಹಾಡ್ತಾ ಇದ್ದವು.
ಹೂ ಚೆಲ್ಲಿದ ಹಾದಿಯಲ್ಲಿ ಅವಳು ಬರುತ್ತಿರುವಾಗ ಎದುರಿನ ಒಂದು ಬಂಡೆಯ ಮೇಲೆ ಬಾಲಕ ವರ್ಧಮಾನನು ಧ್ಯಾನಾಸಕ್ತನಾಗಿ ಕುಳಿತಿದ್ದಾನೆ. ಅವನ ಹೂವಿನಂಥ ಮಗವನ್ನು ಸವರಿ ತಾಯಿ ಕೇಳ್ತಾಳಂತೆ, ಮಗೋ, ಏಕೆ ಇಲ್ಲಿ ನೀನು ಏಕಾಂಗಿಯಾಗಿ ಶೂನ್ಯದಲ್ಲಿ ನೀನು ನೋಟವನ್ನಿಟ್ಕೊಂಡು ಕುಳಿತಿದೆಯಲ್ಲ ಅಂತ. ಆಗ ಬಾಲಕ ಜಿನೇಂದ್ರ ಹೇಳ್ತಾನೆ, ಅಮ್ಮ, ನಾನು ಜಿನೇಂದ್ರ ನನ್ನ ಭಕ್ತಿ ಭಾವದ ಯೋಚನೆಯನ್ನು ಮಾಡ್ತಾ ಇದ್ದೆ. ಏನನ್ನು ಯೋಚಿಸ್ತಾ ಇದ್ದೆ ಅಂತ ಹೇಳಿದಾಗ, ನಾನು ಭಗವಂತನನ್ನು ಕುರಿತು, ಭಗವಂತನಿಗಿರ್ತಕ್ಕಂಥ 1008 ಗುಣಗಳು, ಅವನ ಶಾಂತಿ ಅವನ ಶಾಂತಿತ್ವ ನಮಗೆ ಸಿಗೋದಿಲ್ಲ. ಅವನಾಗದ ಹೊರತು, ನಾವು ಭಗವಂತನಾಗೋ ಹೊರತು ನಮಗೆ ಶಾಂತಿ ಸಿಗೋದಿಲ್ಲ. ಈಗ ನಮಗೆ ಹಸಿವಿದೆ, ಬಾಯಾರಿಕೆ ಇದೆ, ಜರ ಮರಣ, ನಿದ್ರೆ, ಭಯ, ರೋಗ, ಪರಿಚಯಗಳು, ಇವು 21 ಪರಿಚಯಗಳು ನಮ್ಮಲ್ಲಿ ಇದ್ದಾವೆ. ಅವನಲ್ಲಿ ಇಲ್ಲ. ಅವನು ಅವನೊಬ್ಬ ಶಾಂತ ಸಾಗರದ ಮಹೋನ್ನತ ಅಂತ ಹೇಳ್ತಾನಂತೆ. ಅದನ್ನು ಕೇಳಿ ಮಾತಿಗೆ ಬಹಳ ಖೇದವಾಗ್ತದೆ. ಅಯ್ಯೋ, ನನ್ನ ಮಗನ ಚಿಂತನೆ ಏನು? ಬಾಲಕನಾಗಿ ಯುವರಾಜನಾಗಿ ಪಟ್ಟಾಭಿಷೇಕನಾಗಬೇಕಾದಂಥವನು ಈಗ ವಿರಾಗದ ಹಂತಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತಕ್ಕಂಥ ಭಾವನೆಯ ತುಮಿಲ ಅವನಲ್ಲಿ ಆವರಿಸಿದೆ. ನಮಸ್ಕಾರ.